ಎಲ್ಲ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಮ್ಮ ಅಮ್ಮನ್ನ 100 ಫೀಟ್ ರೋಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಈ 2 ದಿನದಿಂದ ವೀಡಿಯೋನೂ ಹಾಕಿಲ್ಲ ಗೈಸ್. ನಾನು ಇವತ್ತು ಹಾಕ್ತೀನಿ, ಇವತ್ತು ಅಂದರೆ ನಾಳೆ ಹಾಕ್ತೀನಿ ಬೆಳಗ್ಗೆ. ಇವಾಗ ನೈಟು ಆಗೈತೆ. ಕಂಟೆಂಟ ನಾನೇ ಮಾಡಬೇಕು. ಇವತ್ತು ಕಂಟೆಂಟ್ ಏನು ಅಂತ ಗೊತ್ತಾಗ್ತಾಯಿಲ್ಲ, ಅದಕ್ಕೆ ಮಾಡ್ತೀನಿ. ಇವಾಗ ನಮ್ಮಮ್ಮನ್ನ 100 ಫೀಟ್ ರೋಡ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಏನಾರ ಕಂಟೆಂಟು ಹುಡುಕ್ತೀನಿ ಬಾಯ್ ಗೈಸ್. ಇವಾಗ ಹೋಗಿ ಬಂದಿದ್ದೆ, ಅಂದಿನೇ ಬಾಕಲ್ಸ್ಬಿಟ್ಟವ್ರೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಅಂಗಡಿ ಹೋಗೋದೀಗ ಏನಾದ್ರು ತಿನ್ಕೊಬರಕ್ಕೆ. ಅಮ್ಮ ಅಲ್ಲೇ ಇದ್ದಾರೆ, ಅಮ್ಮನೂ ಅಲ್ಲೇ ಇದ್ದಾರೆ, ಕೆಲಸ ಮಾಡ್ತಾವ್ರೆ. ಅದಕ್ಕೆ ನಾವು ಅಂಗಡಿ ಹತ್ರ ಹೋಗ್ತೀವಿ. ಆಮೇಲೆ ಇವನು ಒಂದಿನ ಏನು ಕೇಳಿದ್ರು ಕೊಡ್ಸೋ ವಿಡಿಯೋನು ಮಾಡೋಣ. ಯಾವಾಗ ಅಂತ ಗೊತ್ತಿಲ್ಲ, ನಾಳೆ ಇಲ್ಲ ಶನಿವಾರ ಇಲ್ಲ ಭಾನುವಾರ, ಅವೆರಡರಲ್ಲಿ ಏನ್ ಹೇಳಿದ್ರು ಕೊಡ್ಸೋದು ಅಲ್ವಾ? ಹಂಗನ್ಬಿಟ್ಟು ದೊಡ್ಡನೆಲ್ಲ ಕೇಳ್ಬಾರ್ದು, ಬರೀ ಚಿಕ್ಕದ್ ಕೇಳಬೇಕು. ಅದು ಬರೀ ತಿಂಡಿ ಕೊಡ್ಸೋದು, ತಿಂಡಿ, ಆಟ ಸಾಮಾನಲ್ಲ. ಆಮೇಲೆ ಬೇರೆದೇನಿಲ್ಲ. ಕೇಳಿ ಈಗ ಅದೇನೋ ಹೂವು ಕೊಡಿಸ್ಲಿಲ್ಲ ಅಂತಿದ್ದಿಲ್ಲ, ಹಾಕ್ತೀನಿ. ಹೇಳಪ್ಪ, ನೀವು ಒಂದು ಡೈಲಾಗ್ ಬಿಡಪ್ಪ ಒಂದು ಡೈಲಾಗ್ನ ಇದು ಹಾಕ್ತೀನಿ. ಕರಪ್ಪ ನೋಡ್ಲಿ ಒಂಚೂರ. ಏನಂತ್ಯಮ್ಮ? ಇವನು ಏನು ಹೇಳಿದ್ರು ಕೊಡಿಸೋ ವಿಡಿಯೋ ಇಲ್ಲ ನಾಳೆ ಇಲ್ಲ ಶನಿವಾರ ಭಾನುವಾರ, ಈಗ 3 ದಿನದಲ್ಲಿ ಒಂದಿನ ಮಾಡ್ತೀನಿ ಪಕ್ಕ. ಕಾಸು ಬಂದಿರ್ಬೇಕಲ್ಲ, ಕಾಸು ರೆಡಿ ಮಾಡ್ಕೊಬೇಕು. ಕಾಸು ರೆಡಿ ಮಾಡಿ ಸ್ಟಾರ್ಟ್ ಮಾಡೋದು. ಏನು ಕೇಳಿದ್ರು ಕೊಡ್ಸೋದು. ಅದು ಬರೀ ತಿಂಡಿ, ಆಟ ಸಾಮಾನು ವಸ್ತು ಅದೆಲ್ಲ ಕೊಡ್ಸಲ್ಲ, ಬರೀ ತಿಂಡಿ ಅಷ್ಟೇ ಗೈಸ್. ಅಷ್ಟು ಅಂಗಡಿಗೆ ಬೇಕು ಗೈಸ್. ಅಂಗಡಿಗೆ ಹೋಗೋದ್ರಿಂದ ಮುಂಚೆ ಇದನ್ನೆಲ್ಲ ಅನಿಸ್ಬೇಕು ಗೈಸ್. ಜಾಸ್ತಿ ಐತೆ ಗೈಸ್, ಸಖತ್. ಸದ್ಯ ಕಾಲೇಜಲ್ಲಿ ಅನಿಸ್ಬಿಟ್ಟೆ ಒಂದಷ್ಟು, ಇನ್ನೊಂದು ಸ್ವಲ್ಪ ಉಳ್ದೈತೆ, ಅದು ಅನಿಸಿ ಅಂಗಡಿಗೆ ಹೋಗೋದು ಗೈಸ್. ಇವಾಗ ಏನಾದ್ರು ತಿನ್ಕೊಬರೋಕ್ಕೆ ನೋಡಿ ಎಷ್ಟೆಲ್ಲ ಐತೆ, ಇಷ್ಟೆಲ್ಲ ಅನಿಸಿದ್ದೀನಿ ನೋಡಿ, ಇಷ್ಟೆಲ್ಲ ಕೂತ್ಕೊಂಡು ಅನಿಸಿದ್ದೀನಿ ಗೈಸ್. ಇನ್ನೂ ಐತೆ ಇನ್ನು. ಇವನು ನೋಡಿ, ಅದ್ರಲ್ಲಿ ಇವನೇ ಹಿಂಸೆ ಕೊಡೋಕೆ ಬರ್ತಾನೆ. ಫುಲ್ಲು ಗಮ್ಮ ಕೊಡ್ತಾ ನಾನು ಅನಿಸ್ತಾ ಇದ್ದೀನಿ ಗೈಸ್. ಇವಾಗ ಇದು ಅನಿಸಿ ನೋಡಿ ಹೋಗೋಣ. ನನ್ನ ಬಟ್ಟೆನ ಗಲೀಜು ಮಾಡ್ತವೆ, ಕೆಚಪ್ಪಲ್ಲಿ ಹಾಕ್ಬಿಟ್ಟು. ಆಮೇಲೆ ಈಗ ಅಂಗಡಿಗೂ ಬಂದಿದ್ದೀವಿ ನೋಡಿ ಗೈಸ್. ಚೆನ್ನಾಗಿ ತಿಂತವನೆ ವೈನ. ಈಗ ಇವಾಗ ನನ್ನ ತಮ್ಮನ ಕರ್ಕೊಬರೋಣ ಬನ್ನಿ ಗೈಸ್. ಇವಾಗ ನನ್ನ ತಮ್ಮನ ಕರ್ಕೊಬರೋಕ್ಕೆ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹೋಗ್ಬೇಕಾದ್ರೆ ಅವನ್ನ ಸರ್ಗೆ ಫೋನ್ ಮಾಡಿ ಕೇಳಬೇಕು, ನಮ್ಮ ಟ್ಯೂಷನ್ ಸರ್ಗೆ ಬಿಟ್ಟಿದ್ದೀರಾ ಇಲ್ವಾ ಅಂತ. ಇವಾಗ ಫೋನ್ ಮಾಡಿಬಿಟ್ಟು ಹೇಳ್ತೀನಿ. ಇವಾಗ ಮನೆ ಹತ್ರ ಬಂದಿದ್ದೀನಿ, ನನ್ನ ಫ್ರೆಂಡ್ ಬಂದಾನೆ. ಬಾ ವಿಡಿಯೋ ಎಲ್ಲಿಗೆ? ಯಾವ ಅಂಗಡಿ? ಏನಕ್ಕೆ ಈಗ? ಎಲ್ಲಿಗೆ ಹೇಳ? ಸ್ಟೇಷನರಿ. ಹಾಂ, 2 ನಿಮಿಷ ಬರಲಿ ಗೈಸ್. ಇವಾಗ ಇವನ್ನೆಲ್ಲ ಸ್ಟೇಷನರಿ ಶಾಪ್ ಅಂದ್ಬಿಟ್ಟು ಮಧ್ಯರಾತ್ರಿ 12 ಗಂಟೆಲಿ ಕರ್ಕೊಂಡು ಹೋಯ್ತವನೆ. ಎಲ್ಲಿಗೆ ಅಂತ ಕೇಳಿದ್ರೆ ಸ್ಟೇಷನರಿ ಶಾಪ್ ಅಂತ ಗೈಸ್. ನಮ್ಮ ಮನೆ ಹತ್ರ ಇತ್ತು ಒಂದು ಸ್ಟೇಷನರಿ ಶಾಪು. ಸ್ಟೇಷನರಿ
ಬನ್ನಿ ನೋಡೋಣ ಗೈಸ್, ಜೀವಂತಾಗಿ ಬತ್ತೀನ ಬರಲ್ವಾ ಅಷ್ಟೇ. ಏನು ಇದಾಡ್ತಾ ಇದ್ಯಾ ಹುಡುಗಾಟನ? ನನಗಿನ್ನ ಬದುಕ ಆಸೆ ಐತೆ ಗೈಸ್. ನಿಮಗೆ ಇನ್ನ ಎಲ್ಬೋರ್ಡು ಓಡ್ಸಕ್ಕೆ ಬರಲ್ಲ. ಎಲ್ಬೋರ್ಡಾ ಅದಕ್ಕೆ ಹುಷಾರಾಗಿ ಹೋಗ್ಬೇಕು. ಇರಿ ಗೈಸ್, ಬದುಕಿದ್ರೆ ತಿರ್ಗಾ ವಿಡಿಯೋ ಮಾಡ್ತೀನಿ. ರಿಸಲ್ಟ್ ಇವ ಅಂಗಡಿಲೇ ಆಗಿದ್ದು. ಇವಾಗ ನೋಡೋಣ ಬನ್ನಿ. ಏನಂತ ಮಧ್ಯ ಏನು ಕೇಳಿದ್ ನೀನು? ಹಾಂ ಹಂಗಂದ್ರೆ ಪೆನ್ನು ಫಸ್ಟ್ ಡಿಗ್ರಿ ನಾವು ಹಸಿರಿ ಮಂತ್ರಲ್ಲ ಸಾರ್ ಟ್ರೈನ್ ಎಲ್ಲ ತಗೊಳಕ್ಕೆ ಫುಲ್ ಟೆಂತ್ ಅಂತೆ. ಬನ್ನಿ ಬೇರೆ ಅಂಗಡಿಗೆ ಹೋಗೋಣ ಗೈಸ್. ಈಗ ಭಯನೇ ಇದೇನು ಉಣ್ಗುಣಿಸ್ತಾವನೆ ಅಂತ. ಈಗ ಸಿಕ್ಬಿಡ್ತು ಗೈಸ್. ನಾವು ಬಡವ್ರ ಮಂದಿ, ಇನ್ನೂ ನಮ್ಗೆ ಆ ಥರ ಯಾವುದು ಪೆನ್ನು ಅಂತಲೂ ಗೊತ್ತಿಲ್ಲ. ಶ್ರೀಮಂತರಪ್ಪ, ಇಷ್ಟು ಶ್ರೀಮಂತರು ನಾನು ಎಲ್ಲೂ ನೋಡಿಲ್ಲ. 25 ಹಣ ರೇಟ್ 20 ರೂಪಾಯಿ ಇದೀನ ಅಷ್ಟೆಲ್ಲ ಮಾಡ್ಕೊಂಡಿಲ್ಲ. ಹೆಂಗೋ ಕಷ್ಟದಲ್ಲಿದ್ದಾಗ ಕಾಸು ಕೊಡ್ತಾನೆ ಅಂದೆ. ಹಾಂ ವ್ಲಾಗರ್ ಸಬ್ಸ್ಕ್ರೈಬ್ ಕರೋ. ಏನು ಬೇಗ ತಗೊಳ್ಳ. 25 ಪೈಸಾ ಮೇಡಿಕೊಂಡು 25 ರೂಪಾಯಿ ತಗೊಳಕ್ಕೆ ಇಂಥ ಮಗನ ನಾನು ದೇವರಾಣೆ ನೋಡಿಲ್ಲ. ಇದೆ ಯಾವುದೋ ಇದೊಂದು ತಗೊಳಕ್ಕೆ 25 ರೂಪಾಯಿ ಕೊಡ್ತಾನೆ. ಜೆಲ್ ಪೆನ್ ತಾನೆ, ಇಂಕ್ ಪೆನ್ ಎಲ್ಲ ಯೂಸ್ ಮಾಡ್ಬೋದಾ? ಇಂಕ್ ಪೆನ್ ಅಂತ ಯೂಸೇ ಮಾಡೋಕ್ಕೆ ಬಿಡಲ್ಲ. ಯೂಸ್ ಮಾಡೋದೇ ಇಲ್ಲ. ಪಕ್ಕದಲ್ಲಿ ಯೂಸ್ ಮಾಡ್ತಾರೆ ಶ್ರೀಮಂತರು ಮಂದಿ. ಇವಾಗ 25 ರೂಪಾಯಿ ಮಾಡಿಕೊಂಡು ತಗೊಳಕ್ಕೆ ಹೋಯ್ತಾವನೆ. ಬನ್ನಿ ನೋಡೋಣ ಏನಾಗುತ್ತೆ. ತಗೋಬಲ್ಲ ಅಲ್ಲೇ ಅದೆಲ್ಲ ಕಾಸು ಕೊಟ್ಬಿಟ್ ಬಾ, ಕ್ಯಾಶು ಒಂದೇನೋ ಇವನ್ ಬರ್ದಿಕ್ಬಿಡ್ತಾನೆ ಎಲ್ಲ. ಗೈಸ್ ಸಿರಿ ಗೈಸ್ ಅಂತ ತಗೊಂಡಾದ್ಮೇಲೆ ವಿಡಿಯೋ ಮಾಡ್ತೀನಿ ಗೈಸ್. ಇವಾಗ 5 ರೂಪಾಯಿ ಪೆನ್ ಕೊಡಿಸ್ಬಿಟ್ಟು 25 ರೂಪಾಯಿ ಪೆನ್ ತಗೊಂಡೋಯ್ತಾನೆ ಗೈಸ್. ಇದನ್ನು ನ್ಯಾಯನ ನೀವು ಹೇಳಿ? ಇವನ್ ಮಾತ್ರ ಕರ್ಕೊಂಡ್ಬಿಟ್ಬಿಟ್ಟು ನನ್ನ ಮನೆಯಿಂದ 25 ರೂಪಾಯಿ ಪೆನ್ ತೊಗೊಬಿಟ್ಟು 5 ರೂಪಾಯಿ ಪೆನ್ ಕೊಡ್ಸವನೆ. ಈತ ನಿನ್ಗೆ ಐತೆ ಕಣೋ, ನಿನ್ಗೆ ಲೈ ನಿನಗೆ ಒಂದಿನ ನಾನೊಂದು 35 ರೂಪಾಯಿ ಕೇಕ್ ತಿಂದ್ಬಿಟ್ಟು 50 ರೂಪಾಯಿದು ಐಸ್ ಕೇಕ್ನ ನಿಂಗೆ ಆ್ಯಪಲ್ ಕೇಕ್ ಕೊಟ್ಬಿಟ್ಟು ಕರ್ಕೊಬತ್ತೀನಿ. ಆ್ಯಪಲ್ ಕೇಕೆ ಸಾಕು. ನೀವೇನು ಬಿಡ್ರಿ ಜಾಬಲ್ಲಿ ಕಾಸು ಮುಗಿಸ್ತೀರಿ. ಯಾಲಾನು ಎತ್ಕೊಂಡು ನಮಗೆ ಹೊಟ್ಟೆ ಒರೆಸ್ಬಿಡ್ತೀರೇನೋ. ದೊಡ್ಡ ಕೇಕ್ ತೊಗೊಂಡೆ 350 ರೂಪಾಯಿದು. ಶ್ರೀಮಂತರು ಗೈಸ್, ಫುಲ್ಲು ಶ್ರೀಮಂತರು. ಇಂಥ ಶ್ರೀಮಂತರು ಸಿಗಲ್ಲ. 100 ರೂಪಾಯಿ ಹಾಕು ಅಂದರೆ 1,000 ರೂಪಾಯಿ ಹಾಕ್ತಾನೆ. ಅದನ್ನೆಲ್ಲ ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ದೊಡ್ಡ ಮನಸ್ಸು ಅಂತ ನಾನು ಅಂದ್ಕೊಂಡಿದ್ದೆ. 100 ರೂಪಾಯಿ ಹಾಕು ಅಂದರೆ ಇಲ್ಲ ಕಣೋ ಹೋಗಲ್ಲ ಅನ್ನೋರು 100 ರೂಪಾಯಿ ಹಾಕ್ತಾರ. ಅದು ಕಂಜೂಸು ಗೈಸ್. ಅವನ ಹತ್ರ 1,000 ಇದ್ರೂ 100 ರೂಪಾಯಿ ಇದ್ರೂ 1 ರೂಪಾಯಿ ಹಾಕಲ್ಲ. ಮಚ್ಚ ಝೀರೋ ಬ್ಯಾಲೆನ್ಸ್ ಮಚ್ಚ ಅಂತಾನೆ ಗೈಸ್. ಏನು ಮಾಡೋಕ್ಕಾಯ್ತದ್ರೆ ಇಂಥ ಫ್ರೆಂಡ್ಸು ನಿಮಗೆ ಇದ್ರೂ ಟ್ಯಾಗ್ ಮಾಡಿ ಗೈಸ್. ಮನೆಗೆ ಹೋಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಗೈಸ್. ಹೋಯ್ತವನೆ. ಸರಿ ಬಾಯ್ ಗೈಸ್. 5 ರೂಪಾಯಿ ಪೆನ್ ಕೊಟ್ಕೊಂಡು ಬಂದಿದ್ದೀನಿ ಇವಾಗ ನಮ್ಮ ಮನೆಗೆ. ಹಾಂ ತಿರ್ಗಾ ಬರ್ತಾನೋ ಯಾಕೋ ಗೈಸ್. ಪರ್ಸ್ನಲ್ ಅಂತೀರಿ ಗೈಸ್, ಅದೇನು ಅಂತ ಹೇಳ್ಬಿಟ್ಟು ಆಮೇಲಿಂದ ಹೇಳ್ತೀನಿ ನಿಮಗೆ ಗೈಸ್. ಮನೆಗೆ ಬಂದಿದ್ದೀನಿ ಇವಾಗ. ಅದೇನು ಸೀಕ್ರೆಟ್ ಇಲ್ಲ, ಗಾಡಿ ಹಾಕ್ಬಿಡ ಅಂತ ಹೇಳ್ದ ಅಷ್ಟೇ. ಯಾಕಂದರೆ ಅವನು ಇನ್ನೂ ಎಲ್ಬೋಡೋ ಅವರಪ್ಪ ಬೇಡ ಅಂತ ಹೇಳಿದ್ರು. ಆದರೆ ಎತ್ಕೊಂಬಂದವನೇ. ಓಡಿಸ್ತೇನೆ, ಓಡಿಸೋದಿಲ್ಲ, ಅವರಪ್ಪ ಪರ್ಮಿಷನ್ ಇದೆ ಅಷ್ಟೇ.
ಆಮೇಲೆ ಇನ್ನು ಏನು ಕಂಟೆಂಟ್ ಬೇಕು ಅಂತ ಇನ್ನೂ ಏನು ಗೊತ್ತಾಗ್ತಾ ಇಲ್ಲ. ಕಂಟೆಂಟ್ ಇನ್ನೂ ಸಿಕ್ಕಿದ್ರೆ ಹಾಕ್ತೀನಿ ಗೈಸ್. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡಬೇಕು, ಯಾಕಂದರೆ ಯಾವುದೇ ಕಂಟೆಂಟ್ ಸಿಕ್ಕಿಲ್ಲ ಮತ್ತು ತುಂಬ ಲಾಂಗ್ ಹೋಗ್ಬಿಡುತ್ತೆ ವೀಡಿಯೋ ಅಂದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿಬಿಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್ ಗೈಸ್.